ಜ್ಯುತಿ ಯರ್ರಾಜೆ ಈ ಹೆಸರು ನಿಮಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ, ಏಕೆಂದರೆ ನಮ್ಮ ದೇಶದಲ್ಲಿ ಕ್ರಿಕೆಟ್ ಆಡಿದರೆ ಮಾತ್ರ ಹೀರೋ, ಮತ್ತೆ ಉಳಿದ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದರೆ ಅದು ಯಾರಿಗೂ ಸುದ್ದಿಯಲ್ಲ. ನೆನಪಿಟ್ಟುಕೊಳ್ಳಿ, ಈ ಹುಡುಗಿ ಒಲಿಂಪಿಕ್ ವೇದಿಕೆಯಲ್ಲಿ 100 ಮೀಟರ್ ರನ್ನಿಂಗ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಭಾರತಕ್ಕೆ ಹೆಮ್ಮೆ ತರುತ್ತಾಳೆ. ಆದರೆ ಅವಳು ಗೆದ್ದಾಗ ಕೈ ತಟ್ಟಿ ಚಪ್ಪಾಳೆ ಹೊಡೆಯೋಕೆ, ಕಿರಿಚೋಕೆ, ಇಂಡಿಯಾ ಇಂಡಿಯಾ ಅಂತ ಕೂಗೋಕೆ ಗ್ರೌಂಡ್ನಲ್ಲಿ ಒಬ್ಬರು ಇರಲಿಲ್ಲ. ಸ್ಟೇಡಿಯಂ ಖಾಲಿ. ಆ ಕ್ಷಣದಲ್ಲಿ ಅವಳ ಜೊತೆಗೆ ಇದ್ದುದು ಒಂದೇ, ಅವಳ ಉಸಿರು, ಅವಳ ಬೆವರು, ಅವಳ ನೋವು ಮಾತ್ರ. ಒಮ್ಮೆ ಅಲ್ಲ 2 ಬಾರಿ ಭಾರತಕ್ಕೆ ಮೆಡಲ್ ತಂದು ಕೊಡ್ತಾಳೆ. ಅದಕ್ಕಾಗಿ ಅವರು ಕೊಟ್ಟ ಬೆಲೆ ಯಾರಿಗೂ. ಬೆಳಗಿನ ಜಾವ ಪ್ರಾಕ್ಟೀಸ್, ರಾತ್ರಿ ಹೊತ್ತಿಗಿನಿಂದ ನೋವು, ನಿದ್ರೆ ಬರದ ದಿನಗಳು, ಕಾಲು ಕೈ ಕೊಟ್ಟವರು ಮನಸ್ಸು ಮಾತ್ರ ಕೊಡದ ಪ್ರಯತ್ನ, ಇವನ್ನೆಲ್ಲ ಲೆಕ್ಕಿಸದೆ ಸತತವಾಗಿ ಓಡಿದಳು. ಇಂದು ದೇಶಕ್ಕೆ ಮೆಡಲ್ ತಂದು ಕೊಟ್ಟಾಗ ಅವಳನ್ನು ಸ್ವಾಗತಿಸೋಕೆ ಯಾರೂ ಇರಲಿಲ್ಲ.